ನಗರದಲ್ಲಿ ರೌಡಿಗಳ ಪರೇಡ್ ನಡೆಸಿದ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ. ನಗರದ ಸಿಎಆರ್ ಮೈದಾನದಲ್ಲಿ ರೌಡಿಗಳ ಪರೇಡ್. ರೌಡಿಗಳ ಬೆವರಿಳಿಸಿದ ಖಾಕಿ ಟೀಮ್. ವಿವಿಧ ಪ್ರಕರಣಗಳ ರೌಡಿ ಶೀಟರ್ಗಳಿಗೆ ಪೊಲೀಸ್ ಆಯುಕ್ತರಿಂದ ಕ್ಲಾಸ್. ನಗರದ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಮಾರು 300ಕ್ಕೂ ಅಧಿಕ ರೌಡಿಗಳು ಪರೇಡ್ನಲ್ಲಿ ಭಾಗಿ. ಕೈಗೆ ಏನಾಗಿದೆಯೋ ಅಂತ ಕೇಳಿದ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ. ರೌಡಿ ಪರೇಡ್ ಅನ್ನೋದು ಅಪರಾಧ ಚಟುವಟಿಕೆಗಳನ್ನು ತಡೆಗಟ್ಟುವುದಕ್ಕೆ ಮತ್ತು ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಪೊಲೀಸರು ಕೈಗೊಳ್ಳುವ ಮುಂಜಾಗ್ರತಾ ಕ್ರಮ. ಅಪರಾಧಿಗಳ ಹಿನ್ನೆಲೆ ಪರಿಶೀಲಿಸಿ ಎಚ್ಚರಿಕೆ ನೀಡುವುದಕ್ಕೆ ಮತ್ತು ಸ್ಥಳೀಯವಾಗಿ ಕಾನೂನು ಸುವ್ಯವಸ್ಥೆಯನ್ನು ಬಲಪಡಿಸಲು ಈ ಪರೇಡ್ಗಳನ್ನು ನಡೆಸಲಾಗುತ್ತೆ. ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ ಖಡಕ್ ಎಚ್ಚರಿಕೆ. ರೌಡಿ ಶೀಟರ್ಗಳಿಂದ ಪೊಲೀಸ್ ಠಾಣೆಗೆ ಕರೆಸಿ ಅವರ ಪ್ರಸ್ತುತ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆಯಲಾಗುತ್ತೆ. ಅಪರಾಧ ಕೃತ್ಯಗಳಿಂದ ದೂರವಿದ್ದು ಸಮಾಜದಲ್ಲಿ ಶಾಂತಿಯಿಂದ ಬದುಕುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಕಾನೂನು ಕ್ರಮದ ಭೀತಿ. ಪದೇ ಪದೇ ಅಪರಾಧಗಳಲ್ಲಿ ಭಾಗಿಯಾದರೆ ಗೂಂಡಾ ಕಾಯ್ದೆ ಜಾರಿಗೊಳಿಸುವುದು ಅಥವಾ ಜಿಲ್ಲೆಗಳಿಂದ ಗಡೀಪಾರು ಮಾಡುವಂತಹ ಕಠಿಣ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ನಿಗಾ ಮತ್ತು ಮಾಹಿತಿ ಸಂಗ್ರಹಣೆ. ರೌಡಿಗಳ ಚಲನವಲನಗಳ ಮೇಲೆ ಸದಾ ಕಣ್ಣಿಡುವುದಕ್ಕೆ ಹಾಗೂ ಅವರ ಹಿನ್ನೆಲೆಯನ್ನ ಪರಿಶೀಲಿಸಲು ಈ ಪರೇಡ್ಗಳು ಸಹಾಯಕವಾಗಿವೆ. ಪರೇಡ್ಗೆ ಗೈರಾಗುವ ಅಥವಾ ಕಾನೂನು ಉಲ್ಲಂಘಿಸುವವರ ವಿರುದ್ಧ ಸ್ಥಳದಲ್ಲೇ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಅಂತ ಹೇಳಿದರು. ಸಾರ್ವಜನಿಕರು ಯಾವುದೇ ಭಯವಿಲ್ಲದೆ ನೆಮ್ಮದಿಯಿಂದ ಜೀವನ ನಡೆಸುವುದಕ್ಕೆ ಪೂರಕ ವಾತಾವರಣ ಕಲ್ಪಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ರೌಡಿ ಚಟುವಟಿಕೆಗಳನ್ನು ನಿಯಂತ್ರಿಸುವುದರಿಂದ ಅಪರಾಧ ಪ್ರಮಾಣ ಕಡಿಮೆಯಾಗಿ ಕಾನೂನು ಸುವ್ಯವಸ್ಥೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ಪೊಲೀಸರಿಗೆ ಅನುಕೂಲವಾಗುತ್ತೆ ಅಂತ ಹೇಳಿದರು. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಪಿ ಟೈಮ್ಸ್ ನ್ಯೂಸ್ ಚಾನೆಲ್. ಪೊಲೀಸ್ ವತಿಯಿಂದ ನಿರಂತರವಾಗಿ ನಾವೇನು ರೌಡಿ ಶೀಟರ್ಸ್ ಇದ್ದಾರೆ ಅವ್ರ ಮೇಲೆ ನಾವು ಸರ್ಪ್ರೈಸ್ ಸರ್ಚ್ಗಳನ್ನು ಮಾಡ್ತಾ ಇದ್ದೀವಿ ಮತ್ತು ಇತ್ತೀಚೆಗೆ ಕಳೆದ ಕೆಲವು 3-4 ತಿಂಗಳುಗಳಿಂದ ಠಾಣಾ ಮಟ್ಟದಲ್ಲಿ ನಾವು ರೌಡಿ ಪರೇಡ್ಗಳು ಮತ್ತು ರೌಡಿ ಶೀಟ್ಸ್ಗಳ ಮನೆ ಪರಿಶೀಲನೆ ಮಾಡೋದನ್ನ ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೀವಿ. ಇವತ್ತು ಬೆಳಗಿನ ಜಾವ ಕಲಬುರಗಿ ನಗರದಾದ್ಯಂತ ಎಲ್ಲಾ ಪೊಲೀಸ್ ಸ್ಟೇಷನ್ ಅಧಿಕಾರಿ ACPs ಇನ್ಸ್ಪೆಕ್ಟರ್ಗಳಿಗೆ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಸರ್ಪ್ರೈಸ್ ಆಗಿ ಮ್ಯಾಕ್ಸಿಮಮ್ ರೌಡಿ ಶೀಟರ್ಸ್, ಅದರಲ್ಲಿ ಪ್ರತಿ ಸ್ಟೇಷನ್ ಅಲ್ಲಿ ಇರುವಂತಹ ಆಕ್ಟಿವ್ ರೌಡಿ ಶೀಟರ್ಸ್ ಇರುವಂತದ್ದು, ಟಾಪ್ 10 ರೌಡಿ ಶೀಟರ್ಸ್ ಇರುವಂತದ್ದು, ಅದರ ಜೊತೆಗೆ ಇತ್ತೀಚೆಗೆ ಕೆಲವು ರೌಡಿ ಶೀಟರ್ಸ್ಗಳು ಆಕ್ಟಿವ್ ಆಗಿದಾರಂತ ಕೆಲವು ಮಾಹಿತಿ ಆಧಾರಗಳ ಮೇಲೆ ಅಂತವರ ಒಂದು ಐಡೆಂಟಿಫೈ ಮಾಡಿ ಮ್ಯಾಕ್ಸಿಮಮ್ ರೌಡಿ ಶೀಟ್ಸ್ಗಳ ಮನೆಗಳನ್ನ ಸರ್ಚ್ ಮಾಡ್ಲಿಕ್ಕೆ ನಿರ್ದೇಶನವನ್ನ ಮಾಡಲಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕಲಬುರಗಿ ನಗರದ ಬೆಳಗಿನ ಜಾವ 3-4 ಗಂಟೆಯಿಂದ ಸರ್ಪ್ರೈಸ್ ಸರ್ಚ್ ಸ್ಟಾರ್ಟ್ ಆಗಿರುವಂಥದ್ದು. ಒಟ್ಟು 327 ರೌಡಿ ಶೀಟ್ಸ್ಗಳ ಮನೆಗಳಲ್ಲಿ ಪರಿಶೀಲನೆ ಮಾಡಲಾಗಿದೆ. ಅದರಲ್ಲಿ ನಾರ್ತ್ ಸಬ್ ಡಿವಿಷನ್ ಅಲ್ಲಿ 127 ಮತ್ತು ಸೌತ್ ಸಬ್ ಡಿವಿಷನ್ ಅಲ್ಲಿ 103 ರೌಡಿ ಶೀಟ್ಸ್ಗಳು ಮತ್ತು ಸಬ್ ಅರ್ಬನ್ ಡಿವಿಷನ್ ಅಲ್ಲಿ 97 ರೌಡಿ ಶೀಟ್ಸ್ಗಳ ಮನೆಗಳನ್ನ ಪರಿಶೀಲನೆ ಮಾಡಲಾಗಿದೆ. ಮತ್ತು ಎಲ್ಲಾ ರೌಡಿ ಶೀಟ್ಸ್ಗಳ ಮನೆ ಪರಿಶೀಲನೆ ಮಾಡಿ ಇಲ್ಲಿ ನಮ್ಮ CR ಪರೇಡ್ ಗ್ರೌಂಡ್ಗೆ ಕರೆಸಿ ಅವರಿಗೆ ಸೂಕ್ತ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಈಗ ಯಾರು ರೂಢಿಗತ ಅಪರಾಧಿಗಳಿದ್ದಾರೆ ಮತ್ತು ಇತ್ತೀಚೆಗೆ ಕೆಲವರು ಬಾಲ ಬಿಸ್ತಾ ಇದ್ದಾರೆ, ಅವ್ರ ಮೇಲೆ ಗ್ರೇಡೆಡ್ ಏನು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕನ್ನೋದು ಕೂಡ ನಮ್ಮ ಅಧಿಕಾರಿಗಳಿಗೆ ನಾವು ನಿರ್ದೇಶನವನ್ನ ನೀಡಿದ್ದೀವಿ. ಅದರಲ್ಲಿ ಯಾರಿಗೆ ಗಡೀಪಾರು ಮಾಡಬೇಕು, ಯಾರು ಗುಂಡಾಕ್ಟಿಗೆ ಬಿಟ್ಟಿದ್ದಾರೆ ಮತ್ತು ಯಾರು ಈ ಬಾಂಡ್ಗಳನ್ನ ವೈಲೇಟ್ ಮಾಡಿದಾರೆ ಆ ಬಾಂಡ್ಗಳನ್ನ ಫೋರ್ಫಿಟ್ ಮಾಡುವಂಥದ್ದು. ಇತ್ತೀಚೆಗೆ ಕೆಲವರು ತಲೆ ಮರ್ಸ್ಕೊಂಡು ಹೋಗಿದ್ರೆ ಅವ್ರ OV ರೌಡಿ ಶೀಟ್ಸ್ಗಳ ಪತ್ತೆ ಮಾಡೋದ್ರ ಬಗ್ಗೆನೂ ಕೂಡ ನಿರ್ದೇಶನವನ್ನ ನೀಡಲಾಗಿದೆ. ಇನ್ನೊಂದು ಏನಂತಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಇರುವ ಒಂದು ಜನರಿಗೆ ಭಯ ಬರುವ ರೀತಿಯಲ್ಲಿ ಕೆಲವು ಸೋಷಿಯಲ್ ಮೀಡಿಯಾ ರೀಲ್ಸ್ ಗಳನ್ನು ಕೂಡ ಕೆಲವು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಗಳು ಬಿಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯನ್ನು ಕೂಡ ನಮ್ಮ ಅಧಿಕಾರಿಗಳಿಗೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡ್ಲಿಕ್ಕೆ ಕೂಡ ನಿರ್ದೇಶನವನ್ನು ನೀಡಿದ್ದೀವಿ. ಯಾರು ಕೂಡ ಈ ಸಾರ್ವಜನಿಕರಿಗೆ ಭಯ ಬರುವ ರೀತಿಯಲ್ಲಿ ಏನೇ ಅಪರಾಧಗಳಲ್ಲಿ ಭಾಗಿಯಾಗಿದ್ರೆ ಅವ್ರ ಮೇಲೆ ನಾವು ಕಠಿಣವಾದ ಕ್ರಮ ಕೈಗೊಳ್ಳಲಿಕ್ಕೆ ಸ್ಥಳೀಯ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಲಾಗಿದೆ. ಈಗ ತಾವು ನೋಡಿದ್ರೆ ಕಳೆದ 2 ವರ್ಷದಲ್ಲಿ ನಿಯರ್ಲಿ 1.5 to 2 years ಅಲ್ಲಿ 31 ರೌಡಿ ಶೀಟ್ಸ್ಗಳನ್ನ ಈಗಾಗಲೇ ಗಡೀಪಾರು ಮಾಡಲಾಗಿದೆ. 4 ರೌಡಿ ಶೀಟ್ಸ್ಗಳನ್ನ ಗುಂಡಾ ಆಕ್ಟ್ ಅಲ್ಲಿ ಸಾಧ್ಯ. ಇದಲ್ಲದೆ ಈಗ ಕೇಕ್ ಕೂಡ
ಯಾರು ರೂಢಿಗತ ಅಪರಾಧಿಗಳಿದೆ ಅವರ ಮೇಲೂ ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ಈಗ ಕಳೆದ 1-2 ತಿಂಗಳಲ್ಲಿ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗಾಗಲೇ ಒಂದು ಏನು ರೂಢಿಗತ ರಾಬ್ರಿ ಗ್ಯಾಂಗ್ ಇದೆ ಅವರ ಮೇಲೆ ಕೇಕ್ ಕೊಠಡಿಯಲ್ಲಿ ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೀತಾ ಇದೆ. ಇದೇನು ಸರ್ಪ್ರೈಸ್ ಸರ್ಚ್ ಇದೆ ಮತ್ತು ರೌಡಿ ಪರೇಡ್ಗಳಿದಾವೆ ಮತ್ತು ಇವ್ರ ಮೇಲೆ ನಿಗಾ ಇಡುವುದು ಅದು ಇನ್ನಷ್ಟು ಬಲಿಷ್ಠ ಆಗಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ರು. ಅದ್ರ ಬಗ್ಗೆನೂ ಕೂಡ DCP ಲಾ ಅಂಡ್ ಆರ್ಡರ್ ಅವರು ಮಾನಿಟರ್ ಮಾಡಲಿಕ್ಕೆ ಅವರಿಗೂ ಕೂಡ ನಿರ್ದೇಶನವನ್ನು ನೀಡಲಾಗಿದೆ. ಇವತ್ತು ಸರ್ಚ್ ಮಾಡಿದ 327 ಮನೆಗಳಲ್ಲಿ 4 ಮನೆಗಳಲ್ಲಿ ನಮಗೆ ಏನು ಕೆಲವು ವೆಪನ್ಸ್ಗಳು ಸಿಕ್ಕಿದೆ. ನೈಫ್ ಇರಬಹುದು, ಮಚ್ ಇರಬಹುದು ಮತ್ತು ಒಂದು ತಲವಾರ್ ಟೈಪ್ ಇದೆ, ಸ್ಮಾಲ್ ತಲವಾರ್ ಟೈಪ್ ಇದೆ, ಕೊಡ್ಲಿ ಸಿಕ್ಕಿದೆ. ಈಗ ಅವುಗಳನ್ನ ನಾವು ಪರಿಶೀಲನೆ ಮಾಡಿ ಯಾವ ಉದ್ದೇಶಕ್ಕೆ ಇಟ್ಕೊಂಡಿದ್ದಾರೆ ಅವರ ಮೇಲೇನೂ ಕೂಡ ನಾವು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ಥ್ಯಾಂಕ್ ಯು.